ಮಾತೆಯರಿಗಲೇ ನಮಸ್ಕಾರ. ಯಾನಿಕ್ಲ ಕುಡ್ಲೈ ಚವಣಿ. ಹಾಗೆ ಎಲ್ಲರಿಗೂ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಕೋಳಿಗೆ ಗೂಡು ಮಾಡಿದ್ದನ್ನು ತೋರಿಸಿದ್ದೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳ್ತೇನೆ ಅಂತ ಹೇಳಿದ್ದೆ. ಹಾಗೆ ಈ ವಿಡಿಯೋದಲ್ಲಿ ಮಾಡಿದ್ದೇನೆ. ಮೊದಲಿಗೆ ಈ ಕಬ್ಬಿಣದ ಮೆಶ್ಶಿಗೆ ಸ್ಕ್ವೇರ್ ಫೀಟಿಗೆ 70 ರೂಪಾಯಿ ಅಂತ ಹೇಳಿದರು. ನಾನು ಅದು 3 ಫೀಟ್ ಅಗಲ ಬರ್ತದೆ. ಒಟ್ಟು 200 ಇಂಚು ಉದ್ದ ತಂದೀನಿ. ಹಾಗೆ ಒಟ್ಟು ಡಿಸ್ಕೌಂಟ್ ಎಲ್ಲ ಆಗಿ 1100 ರೂಪಾಯಿ ಆಯಿತು ಅದಕ್ಕೆ. ಸೆಕೆಂಡ್ ರೋ ಮತ್ತು ಥರ್ಡ್ ರೋಗೆ ನಾನು ಕಬ್ಬಿಣದ ಮೆಶ್ ಹಾಕಿದ್ದೇನೆ, ನೋಡ್ಬೋದು ನೀವು. ಫಸ್ಟ್ ರೋಗೆ ಮಾತ್ರ ಟೈಲ್ಸ್ ಹಾಕಿದ್ದೇನೆ. ಗೂಡಿದ್ದು ಮಧ್ಯವಾಗದ್ದು ಸಪ್ರೇಷನ್ ಎಲ್ಲ ಮಾಡಲಿಕ್ಕೆ ಮನೆಯಲ್ಲಿ ಉಳಿದದ್ದೆಲ್ಲ ತಗಡು ಶೀಟ್ ಎಲ್ಲ ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿ ಖರ್ಚಾದಂದರೆ ಕಬ್ಬಿಣದ ಮೆಶ್ಶಿಗೆ. ನೆಕ್ಸ್ಟ್ ಜಾಸ್ತಿ ಖರ್ಚಾದದ್ದು ಇದಕ್ಕೆ ಪ್ಲಾಸ್ಟಿಕ್ ಮೆಶ್ಶಿಗೆ. ಇದು ಸ್ಕ್ವೇರ್ ಫೀಟಿಗೆ 30 ರೂಪಾಯಿ ಅಂತ ಹೇಳಿದರು. ಒಟ್ಟು 3 ಫೀಟ್ ಅಗಲ ಮತ್ತು 140 ಇಂಚು ಉದ್ದ ತಂದೆ. ಒಟ್ಟಿಗೆ ಆಗಿ 550 ಏನಾಯಿತು ನೋಡ್ಬೋದು. ಇದರ ಎರಡರದ್ದು ಸೇರಿಸಿ 1100 ಮತ್ತು 550 ಹಾಕಿ 1650 ಇದಕ್ಕೆ ಆಯಿತು. ನೆಕ್ಸ್ಟ್ ಇದು ಚಿಲ್ಕ ನೋಡಿ, ಇದು ಕೀಲಿ. ಇದು ಫುಲ್ ಸೆಟ್ ಬಂದುಬಿಟ್ಟು 10 ರೂಪಾಯಿ ಆಯಿತು ಒಂದೊಂದು ಇದಕ್ಕೆ. ಹಾಗೆ ಒಟ್ಟು 13 ಗೂಡು ಉಂಟು, 13 ಬೇಕಿತ್ತು, 130 ರೂಪಾಯಿ ಆಯಿತು. ನೆಕ್ಸ್ಟ್ ಇದು ಬಿಜಾಗ್ರ 13 × 2 26. ಒಂದೊಂದು ಬಾಗಿಲಿಗೆ 2 ಹಾಕಿದ್ದೀನಿ. ಒಟ್ಟು ಒಂದು ಕೆಲವಿದಕ್ಕೆ 15 ರೂಪಾಯಿ ಬಿತ್ತು, ಕೆಲವದಕ್ಕೆ 20 ರೂಪಾಯಿ ಬಿತ್ತು. ಹೀಗೆ ಒಂದೊಂದು ಇದಕ್ಕೆ 20 ರೂಪಾಯಿ ಅಂತ ತಗೊಂಡ್ರು 520 ಆಯಿತು. ಮತ್ತು ಮೊಳೆಗೆ ಒಂದು 100 ರೂಪಾಯಿ ಆಯಿತು. ಮತ್ತು ರೇಪು ಹಲಗೆ ಎಲ್ಲ ನಮ್ಮ ಹತ್ರ ಇದ್ದ ಕಾರಣ ಸ್ವಲ್ಪ ಕಡಿಮೆ ಆಯಿತು ಖರ್ಚು. ಹೀಗೆ ಎಲ್ಲ ನೋಡಿದರೆ 2500 ಒಳಗೆ ಆಗ್ತದೆ ಎಲ್ಲ ಖರ್ಚು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ತುಳುನಾಡು.